ಸಂಬಂಧಿಕರು ಪಾಪ ಕಂಗಾಲಾಗಿ ಹೋಗಿದ್ದಾರೆ, ಅಲ್ದಾಡ್ತಾ ಇದ್ದಾರೆ. ಎಲ್ಲಾದರೂ ಆಸ್ಪತ್ರೆಗೆ ಸೇರಿಸಿರ್ಬೋದ ಏನು ಅಂತ ಒಂದು ಸರಿ ಕಲ್ಪಿಸ್ಕೊಳ್ಳಿ ನೀವು. ಅದು ಯಾವ ರೀತಿ ಇರುತ್ತೆ ದೃಶ್ಯ ಅಂತ. ಒದ್ದಾಡೋಗ್ಬಿಟ್ಟಿರ್ತಾರೆ ಹಂಗೇನೆ. ಇಲ್ಲಿರ್ಬೋದು, ಅಲ್ಲಿರ್ಬೋದು, ಅಲ್ಲಿ ಸೇರಿಸಿರ್ಬೋದು, ಇಲ್ಲಿ ಸೇರಿಸಿರ್ಬೋದು ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಬಿಂದು ಜೊತೆ ಏನಾದರೂ ಒಂದು ಪುಟ್ಟ ಮಗು ಇತ್ತ ಅನ್ನೋ ಪ್ರಶ್ನೆ ಕೂಡ ಇದೆ. ಆದರೆ ಕ್ಲೀನರ್ ಹೇಳೋ ಪ್ರಕಾರ ಪುಟ್ಟ ಮಕ್ಕಳು ಯಾರೂ ಇರಲಿಲ್ಲ ಅಂತ. ಅದೊಂದು ಸಮಾಧಾನ. ನೋಡಿ, ಆ ಬಿಂದು ಸಂಬಂಧಿಕರು ಹುಡುಕಾಡ್ತಾ ಇದ್ದಾರೆ ಎಲ್ಲಿರಬಹುದು ಅಂತ. ಬರೀ ಇದು ಬಿಂದು ಕತೆ ಮಾತ್ರ ಅಲ್ಲ, ಈ ಬೇರೆಯವರು ಕೂಡ. ಈ ರಶ್ಮಿ ಅನ್ನುವಂಥ ಹುಡುಗಿ ಕೂಡ ಹೋಗಿದ್ರಂತೆ ಅಲ್ಲಿ. ಲಕ್ಷ್ಮೀ ಮಹಾಲೆ. ಆ ಲಕ್ಷ್ಮೀ ಮಹಾಲೆಯನ್ನು ಕೂಡ ಹುಡುಕ್ತಾ ಇದ್ದಾರೆ. ಆಕೆನೂ ಕೂಡ ಸಿಕ್ಕಿಲ್ಲ. ಹಿರಿಯೂರು ಸರ್ಕಾರಿ ಆಸ್ಪತ್ರೆಯನ್ನು ತಡಕಾಡ್ತಾ ಇದ್ದಾರೆ ಪಾಪ. ಕಾರವಾರದ ಹುಡುಗಿ, ಅವ್ರ ತಂದೆ ಯಾವುದೋ ಖಾಸಗಿ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಅಂತೆ. ಅವ್ರ ಮುಖಾಂತರ, ಯಾಕಂದರೆ ಅವರಲ್ಲಿ ತಲುಪಕ್ಕಾಗಿಲ್ಲ, ಯಾರೋ ಡಿಸ್ಟ್ರಿಬ್ಯೂಟರ್ಗಳ ಮುಖಾಂತರ ಅವ್ರನ್ನ ಆಕೆನ ಹುಡುಕುವಂಥ ಪ್ರಯತ್ನ. ರಶ್ಮಿ ಮಹಾಲೆ ಸಿಗ್ತಾ ಇಲ್ಲ. ಆಕೆ ಬಿಂದು ಸಿಗ್ತಾ ಇಲ್ಲ, ರಶ್ಮಿ ಸಿಗ್ತಾ ಇಲ್ಲ. ಇದೇ ರಶ್ಮಿನ ಗೊತ್ತಿಲ್ಲ. ಗಗನ, ರಶ್ಮಿ, ರಕ್ಷಿತಾ. ನೋಡಿ, ಗಗನ ಅವರ ತಂದೆನೇ ಮಾತಾಡಿದ್ದು. ಇವರು ಬಚಾವಾಗಿದ್ದಾರೆ ಅನ್ನುವಂಥ ಮಾತಿತ್ತು. ಈ ರಶ್ಮಿ ಇನ್ನೊಬ್ಬರು ಬೇರೆ ಇರಬೇಕು. ನೋಡಿ, ಇವೇ ಗೊಂದಲಗಳು. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ. ಯಾರೋ ನಮ್ಮವ್ರು ಯಾರೋ ಇದರಲ್ಲಿ ಅಂತ ಅಂದ್ಕೊಳ್ಳಿ. ಹೆಂಗಿರುತ್ತೆ ನೋಡಿ ನಮ್ಮ ಮನಸ್ಥಿತಿ. ಒದ್ದಾಡೋಗ್ಬಿಡ್ತೀವಿ, ಹಂಗೇನೆ ಅಲಗಾಡೋಗ್ಬಿಡ್ತೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ರಶ್ಮಿಯವರ ಸಂಬಂಧಿಕರೊಬ್ಬರನ್ನು ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಚಿತ್ರದುರ್ಗದ ಹಲವು ಆಸ್ಪತ್ರೆಗಳ ಬಳಿ ಹೋಗಿ ನಮ್ಮವರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹುಡುಕಾಡ್ತಾ ಇರುವಂತಹ ಅವ್ರ ವ್ಯಕ್ತಿಯವರು ಕೂಡ TV9 ಜೊತೆ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸಿ ಹೋಗ್ತೇನೆ. ಸರ್, ನೀವು ಯಾವ ಊರವರು, ಯಾರನ್ನ ಹುಡ್ಕೊಂಡ್ಬಂದಿದ್ದೀರಿ? ನನಗೆ ರಶ್ಮಿ ಮಹಾಳೆನವ್ರು ಬೇಕಾದ್ರೆ ಸರ್. ಅವ್ರು ಕಾರವಾರದಿಂದ ಬಂದಿದ್ದಾರೆ ಬಸ್ನಲ್ಲಿ. ಅವ್ರು ನಮ್ಮ ಸ್ನೇಹಿತರ ಮಗಳು. ಓಕೆ, ಅಂದರೆ ಅವರು ಏನು ಯಾವ ಊರವರು ಅವರು ಅಂತೇಳಿ? ಕಾರವಾರ ಅವರು. ಬೆಂಗಳೂರಿಗೆ ಏನಕ್ಕೆ ಬಂದಿದ್ರಂತೆ ಅವರು? ಅವ್ರು ಬೆಂಗಳೂರು ಯಾಕೆ ಬಂದೇಳೋ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದ್ರು ಅವರು. ಅದರಿಂದ ನಾನು ವಿಚಾರಣೆ ಮಾಡೋಕ್ಕೆ ಬಂದೆ ಇಲ್ಲಿ. ನೀವು ಇಲ್ಲಿ ನೋಡಿದ್ರೆ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರ ನಂಬರ್ಗೆ ಏನಾದ್ರು ಕಾಲ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಈ ಥರ ಏನಾದ್ರು ಟ್ರೈ ಮಾಡಿದ್ರಾ ಅಂತ? ಇದೇ ಫಸ್ಟ್ ಟೈಮ್. ಅವ್ರು ನಮಗೆ ಇವಾಗ ಫೋನ್ ಮಾಡಿದ್ರಿ. ನಾನು ಜಸ್ಟ್ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ನಾನು ಇಲ್ಲಿ ಬಂದೆ, ಹಾಸ್ಪಿಟ್ಲ್ ಹತ್ರ ಬಂದೆ. ನೀವು ಯಾರ ಜೊತೆ ಸಂಪರ್ಕದಲ್ಲಿದ್ದೀರಾ? ಯಾರು ನಿಮಗೆ ಹೇಳಿದ್ದು ಮಾಹಿತಿ ಅಂತೇಳಿ? ನಿಮ್ಗೆ ಯಾರು ಹೇಳಿದ್ದು ಇಲ್ಲಿಗೆ ಬರಲಿಕ್ಕೆ ಅಂತೇಳಿ? ಅರ್ಜುನ್ ಯಾರು ನಾವು ಫೋನ್ ಮಾಡಿದ್ದೆ? ಹೇಳಿ. ಹಾಂ, ಪ್ರದೀಪ್ ಅಂತ, ನಮ್ಮ ಟಾಟಾ ಕಂಪ್ನಿಯವರು ಪ್ರದೀಪ್ ಅಂತ ಇದ್ದಾರೆ. ಅವ್ರು ನಾವು ಫೋನ್ ಮಾಡಿದ್ರು, ನೋಡಿ ವಿಚಾರಿಸಿ ಅಲ್ಲಿ ಅಂತ. ಅದಕ್ಕೆ ನಾವಿಲ್ಲಿ ಬಂದು ಈಗ ನೋಡಿ ಮಿಸ್ಸಿಂಗ್ ಅಂತ ಬರ್ತಾ ಇದೆ. ಅಂದರೆ ನಿಮ್ಮ ಕಡೆಯವರು, ರಶ್ಮಿ ಅವರು ನಿಮ್ಮ ಕಡೆಯವರ ಸಂಬಂಧಿಕರಾಗಿರೋದ್ರಿಂದ ನೀವು ಇಲ್ಲಿಗೆ ಬಂದಿದ್ದೀರಾ? ನಮ್ಮ ಪರಿಚಿತರ ಮಗಳು. ಆದ್ದರಿಂದ ನಾನು ಇಲ್ಲಿ ಬಂದೆ. ರಶ್ಮಿ ಮಾಲೆ ಅವ್ರಿಗೆ ಕಾಲ್ ಏನಾದ್ರು ಮಾಡಿದ್ರಾ? ಫೋನ್ ಕಾಲ್ ಏನಾದ್ರು ಮಾಡಿದ್ರಾ ಅಂತ? ಇಲ್ಲ, ನಾವೇನು ಮಾಡಿಲ್ಲ. ನನಗೆ ಅವ್ರ ನಂಬರ್ ಎಲ್ಲ ಗೊತ್ತಿಲ್ಲ. ಬಟ್ ಅವರು ಅಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರಿಗೆ ಸಿಗದೇ ಇರೋದಕ್ಕೋಸ್ಕರ ನಮಗೆ ಫೋನ್ ಮಾಡಿ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೇನೆ. ಈಗ ಸದ್ಯಕ್ಕೆ ಸರ್, ನೀವು ಯಾವ್ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ ಅಂತೇಳಿ ಹುಡುಕಾಟಗಳಂತೇಳಿ? ಇಲ್ಲ ಇದೆ ಫಸ್ಟ್ ನಾನು ಬಂದಿರೋದು ಈ ಹಾಸ್ಪಿಟ್ಲ್. ನಮ್ಮ ಹಿರಿಯೂರು ಆದ್ದರಿಂದ ಹಿರಿಯೂರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದರೆ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ನಾನು. ಓಕೆ, ನೀವು ಹಿರಿಯೂರವರೇನಾ? ಹೌದು, ನಾವು ಹಿರಿಯೂರವರೇ. ಈಗ ಇಲ್ಲಿ ಆಸ್ಪತ್ರೆಯಲ್ಲಿ ಏನಾದ್ರು ಆ ಸಿಬ್ಬಂದಿಗಳು ಏನಾದ್ರು ಮಾಹಿತಿ ಕೊಟ್ಟರೆ ರಶ್ಮಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ? ಇಲ್ಲ, ಅದೇ ಅಲ್ಲಿ ವಿಚಾರಿಸ್ರಿ ಅಂತ ಹೇಳಿ ಅಲ್ಲಿ ಕೇಳಿದೆ. ಇಲ್ಲ, ಅಲ್ಲಿ ಬೇರೆ ಯಾರೆಲ್ಲ ಇದ್ರು. ಇಲ್ಲ, ಈ ಕಡೆ ವಾರ್ಡ್ನಲ್ಲಿ ಕೇಳಿ ಅಂದರೆ ಇಲ್ಲಿ ಬಂದೆ, ನೀವು ಸಿಕ್ಕಿದ್ರೆ ನೀವು ಮಾತಾಡ್ತಾ ಇದ್ದೇನೆ ಅಷ್ಟೇ. ಆದರೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದಾರೆ? ನೆಕ್ಸ್ಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ? ಎಲ್ಲಿದ್ದಾರೆ ರಶ್ಮಿ ಅನ್ನುವಂಥ? ಡಾಕ್ಟರ್ಸ್ ಹತ್ರ ಕೇಳಬೇಕಷ್ಟೇ. ಅದಕ್ಕೋಸ್ಕರ ಬಂದೆ. ಹೌದು, ಡಾಕ್ಟರ್ಸ್ ಹತ್ರ ಕೇಳಿ ಮಾಡಿದೆ. ಇದಿಷ್ಟು ಕೂಡ ಹುಡುಕಾಟದಲ್ಲಿ ಗೊಂದಲದಲ್ಲಿರುವಂತಹ ಜನರ ಮಾತು. ಈಗ ರಶ್ಮಿ ಎಂಬುವರನ್ನು ನಾವು ಹುಡುಕ್ತಾ ಇದ್ದೀವಿ. ಯಾಕಂದರೆ ಅವರು ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವವರ ಏನು ಸಂಬಂಧಿಕರಾಗಿದ್ದಾರೆ. ಸೊ ಹಾಗಾಗಿ ಅವರು ಮಿಸ್ಸಿಂಗ್ ಆಗಿರುವಂಥ ಹಿನ್ನೆಲೆಯಲ್ಲಿ ಹಿರಿಯೂರಿನ ನಿವಾಸಿಯಾಗಿರುವಂಥ ನನಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನಾನು ಹುಡುಕೋಕೆ ಅಂತೇಳಿ ಬಂದಿದ್ದೇನೆ. ಆದರೆ ಅವರು ಇಲ್ಲಿ ಇಲ್ಲ ಅನ್ನುವಂಥದ್ದನ್ನು ಏನು ಆಸ್ಪತ್ರೆ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಅವರನ್ನು ನಾನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜಗದೀಶ್, TV9 ಚಿತ್ರದುರ್ಗ.
ರಶ್ಮಿ ಮಹಾಲೆ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಅದೆಷ್ಟು ಜನ ಹುಡುಕಾಡ್ತಾ ಇದ್ದಾರೋ, ಎಲ್ಲೆಲ್ಲಿ ಬೇರೆ ಬೇರೆ ಊರಿಂದ ಇರುವಂಥ ಬಂದು ರೀಚ್ ಆಗೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ನೋಡಿ, ಆ ಗಗನಾರ್ ತಂದೆ ಹೇಳ್ತಾ ಇದ್ರು, ನಾನು ಅಲ್ಲಿ ರೀಚ್ ಆಗೋಕ್ಕೆ ಎಷ್ಟೊತ್ತು ಬೇಕಾಯಿತು ಅಂತ ಹೇಳಿ ಅಂತ. ಇನ್ನು ಎಲ್ಲೆಲ್ಲೋ ಇರ್ತಾರೆ ಪಾಪ, ಕಾರವಾರದಲ್ಲಿರುವಂಥವ್ರು ಪಾಪ. ಅವ್ರು ಏನು ಮಾಡಬೇಕು? ಹತ್ತಿರದಲ್ಲಿದ್ದಂಥವ್ರು ಯಾರಿಗೂ ಹೇಳಿರ್ತಾರೆ ಅವರ ಪರಿಚಿತರಿಗೆ, ಹೋಗಿ ನೋಡ್ರಪ್ಪ ಅಂತ. ಅವರೆಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಇಂಥ ಸ್ಥಿತಿ.